ಇವತ್ತು ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಮಸಾಲೆ ಪುರಿಗೆ ಪಾಪಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಈಗ ಪಾಪಡಿಗೆ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಹಾಕಿ ಕಲಸೋಣ. ಪಾತ್ರೆಗೆ 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. 1/4 ಸ್ಪೂನ್ನಷ್ಟು ಉಪ್ಪು, ಇದು ಕುದಿಬೇಕು. ಈಗ ಕುದೀತಾ ಇದೆ. ಉರಿ ಕಡಿಮೆ ಮಾಡಿಬಿಟ್ಟು ನಾವು ಕಲಸಿಟ್ಕೊಂಡಿದ್ದೀವಲ್ಲ ಜೋಳದ ಹಿಟ್ಟು ಕಡಲೆ ಹಿಟ್ಟು, ಅದನ್ನು ಈ ಪಾತ್ರೆಯಲ್ಲಿ ಹಾಕಬೇಕು. ಈ ಥರ ಕೋಲ್ನಲ್ಲಿ ಕಲಿಸ್ಬೇಕು. ಕೈ ಬಿಡದೆ ಕಲಸಿ. ಕಲಸಿದ್ದಾಗಿದೆ. ಇವಾಗ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಮುಚ್ಚಿಡಬೇಕು. ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ 5 ನಿಮಿಷ ಆಗಿದೆ. ಹಿಟ್ಟು ಸುಮಾರು ಬೆಚ್ಚಗಿದೆ. ಇವಾಗಲೇ ಸ್ವಲ್ಪ ತಗೊಂಡು ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಬಿಟ್ಟು ಈ ಥರ ರೋಲ್ ಮಾಡ್ಕೊಳ್ಳಿ. ಆಮೇಲೆ ಚಿಕ್ಕ ಉಂಡೆಗಳನ್ನು ಮಾಡಿ. ಒಂದು ಉಂಡೆ ತಗೊಂಡು ಈ ಥರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಸೀಳುತ್ತೆ, ಪರವಾಗಿಲ್ಲ. ಈ ಥರ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಲಟ್ಟಿಸಿದ್ರೆ ಸರಿ ಹೋಗುತ್ತೆ. ಇಷ್ಟು ದಪ್ಪ ಇರಬೇಕು. ಈಗ ಫೋರ್ಕ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಉಬ್ಬಬಾರ್ದು ಅಂತ ಮಾರ್ಕ್ ಮಾಡ್ಕೊಳ್ಳೋದು. ಇನ್ನೊಂದು ಕಡೆನೂ ಮಾಡಬೇಕು ಅದೇ ಥರ. ಈಗ ಒಂದು ಮುಚ್ಚಳ ತಗೊಂಡು ಚಿಕ್ಕ ಚಿಕ್ಕ ಬಿಲ್ಲೆಗಳ ಥರ ಮಾಡೋಣ. ಎಲ್ಲ ಹಿಟ್ಟನ್ನು ಈ ಥರ ಬಿಲ್ಲೆಗಳಾಗಿ ಮಾಡ್ಕೋಬೇಕು. 1 ಕಪ್ಪು ಹಿಟ್ಟಿಗೆ ಸುಮಾರು 40 ಬಿಲ್ಲೆಗಳಾಗುತ್ತೆ. ಒಂದೊಂದೇ ಬಿಲ್ಲೆಗಳನ್ನು ಹಾಕಿ ನಿಧಾನವಾಗಿ ಎಣ್ಣೆಯಲ್ಲಿ ಕರಿಬೇಕು. ಇವಾಗ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ. ಈಗ ಪಾಪಡಿ ರೆಡಿಯಾಗಿದೆ. ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ಎಲ್ಲ ಪೀಸಸ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಮಸಾಲ ಹಾಕೋದು. ಖಾರ, ಮೀಠ,
ಈರುಳ್ಳಿ, ಟೊಮೆಟೊ, ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಓಂ ಪುಡಿ, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಜೋಳದ ಹಿಟ್ಟಿನ ಪಾಪಡಿ ಮಸಾಲ ಪುರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.